ಆಶ್ಚರ್ಯ ಆಗತ್ತೆ. ಎಲ್ಲ ಕರ್ತವ್ಯಗಳನ್ನು ತ್ಯಜಿಸುವುದು ಅಂದ್ರೇನು? ದೈನಂದಿನ ಜವಾಬ್ದಾರಿಗಳನ್ನು ಬಿಟ್ಟುಬಿಡುವುದಾ ಅಥವಾ ತಪ್ಪು ಕೆಲಸ ಮಾಡುವುದಾ? ಖಂಡಿತ ಅಲ್ಲ. ಇದರ ಹಿಂದಿನ ಅಸಲಿ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಇಲ್ಲಿ ಎಲ್ಲಾ ಧರ್ಮಗಳನ್ನು ತ್ಯಜಿಸುವುದು ಎನ್ನುವುದರ ನಿಜವಾದ ತಾತ್ವಿಕ ಅರ್ಥ ಬೇರೆಯೇ ಇದೆ. ನಮ್ಮೊಳಗಿನ ಅಹಂಕಾರವನ್ನು ಮತ್ತು ನಾನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದೀನಿ ಅನ್ನೋ ಆ ದೊಡ್ಡ ಭ್ರಮೆಯನ್ನು ಸಂಪೂರ್ಣವಾಗಿ ಬಿಟ್ಬಿಡುವುದು ಎಂದರ್ಥ. ಇದು ಅಹಂಕಾರವನ್ನು ಬೇರು ಸಹಿತ ಕಿತ್ತು ಹಾಕುವ ಒಂದು ಆಳವಾದ ಕರೆ. ನಾವೇ ಎಲ್ಲದಕ್ಕೂ ಕಾರಣ ಅನ್ನೋ ಆ ಈಗೋ ಇದೆಯಲ್ಲ, ಅದೇ ನಮ್ಮ ಬಹುಪಾಲು ಸಮಸ್ಯೆಗಳಿಗೆ ಮೂಲ ಕಾರಣ. ಇದನ್ನ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನಾನು ಇದನ್ನ ಮಾಡುತ್ತಿದ್ದೇನೆ ಅಂತ ಅಹಂಕಾರ ಪಟ್ಟಾಗ ಜೊತೆಯಲ್ಲೇ ದುಃಖ, ಆತಂಕ, ಟೆನ್ಷನ್ ಎಲ್ಲವೂ ಬರುತ್ತೆ. ಅದೇ ಎಲ್ಲವೂ ಭಗವಂತನ ಇಚ್ಛೆ, ಎಲ್ಲವೂ ಆ ದೈವಿಕ ಶಕ್ತಿಗಾಗಿ ಅಂದ್ಕೊಂಡಾಗ ಆತಂಕಗಳೆಲ್ಲ ಮಾಯವಾಗಿ ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ ಸಿಗುತ್ತೆ. ಇದು ನಮ್ಮ ತಲೆ ಮೇಲಿನ ಭಾರವನ್ನ ದೈವಿಕ ಶಕ್ತಿಗೆ ವರ್ಗಾಯಿಸುವ ಒಂದು ಸುಂದರ ಪ್ರಕ್ರಿಯೆ.